ತೆಲಂಗಾಣ ವಿಧಾನಸಭೆಯ ಅಧಿಕಾರ ಹಿಡಿಯುವ ಕಾರಣಕ್ಕಾಗಿ ರಾಜ್ಯದ ವಾಲ್ಮೀಕಿ ನಿಗಮದ ಹಣ ಬಳಕೆ ಮಾಡಿಕೊಂಡಿರುವ ರಾಜ್ಯ ಸರ್ಕಾರ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ರಾಜ್ಯ ಎಸ್ಟಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಕೆಎಂ ಕೃಷ್ಣನಾಯಕ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಹಗರಣದ ಕುರಿತು ಜಿಲ್ಲಾಧಿಕಾರಿ ಕಚೇರಿ ಬಳಿ ಧರಣಿ ನಡೆಸಲು ತೆರಳುವ ಮುನ್ನ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜನತೆಗೆ ಗ್ಯಾರಂಟಿಗಳ ಆಮಿಷ ತೋರಿಸಿ ಅಧಿಕಾರಕ್ಕೆ ಬಂದಿರುವಂತಹ ಕಾಂಗ್ರೆಸ್ ಸರ್ಕಾರ ಅವುಗಳನ್ನು ಈಡೇರಿಸಲು ಬೊಕ್ಕಸದಲ್ಲಿ ಹಣವಿಲ್ಲದೆ ಮೊದಲಿಗೆ ದಲಿತರ ಉದ್ಧಾರಕ್ಕಾಗಿ ಮೀಸಲಿಟ್ಟಿದ್ದಂಥ 11,000 ಕೋಟಿ ರುಗಳನ್ನು ಬಳಸಿಕೊಂಡು ಮೋಸ ಮಾಡಿದರಲ್ಲದೆ ಈಗ ವಾಲ್ಮೀಕಿ ನಿಗಮದ 187 ಕೋಟಿ ರೂಪಾಯಿಗಳನ್ನು ತೆಲಂಗಾಣದ ಚುನಾವಣೆಗೆ ಬಳಸಿದ್ದಾರೆ ಎಂಬುದಕ್ಕೆ ತನಿಖೆ ವೇಳೆ ತೆಲಂಗಾಣದಲ್ಲಿ ಸಿಕ್ಕಿಬಿದ್ದ ಹಣವೇ ನಿದರ್ಶನ ಅಂತ ಸಿಎಂ ವಿರುದ್ಧ ಕಿಡಿಕಾರಿದ್ರು. 187 ಕೋಟಿ ಹಣವನ್ನು ಬಳಸುವ ಮೂಲಕ ಎಸ್ಟಿ ಜನಾಂಗಕ್ಕೆ ಮೋಸ ಮಾಡಿದ್ದಾರೆ. ಸಮುದಾಯದ ಸಚಿವರಿಂದ ರಾಜೀನಾಮೆಯನ್ನು ಕೊಡಿಸಿ ಸುಮ್ಮನಿದ್ದಾರೆ. ಪ್ರಕರಣವನ್ನು ಹೊರಗೆ ತಂದು ಆತ್ಮಹತ್ಯೆ ಮಾಡಿಕೊಂಡಂತ ಅಧಿಕಾರಿ ಸಾವಿಗೆ ಸೂಕ್ತ ನ್ಯಾಯವನ್ನು ಸಿಗಬೇಕು ಹಾಗೂ 187 ಕೋಟಿ ಹಗರಣದ ಬಗ್ಗೆ ಸತ್ಯಾಸತ್ಯತೆಯ ಬಗ್ಗೆ ತಿಳಿಯಲು ಪ್ರಕರಣವನ್ನು ಈ ಕೂಡಲೇ ಸಿಬಿಐ ತನಿಖೆಗೆ ವಹಿಸಬೇಕು ಅಂತ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಆಗ್ರಹ ಮಾಡಲು ತಾಲೂಕಿನಿಂದ 2,000ಕ್ಕೂ ಹೆಚ್ಚಿನ ಜನರೊಂದಿಗೆ ಧರಣಿ ನಡೆಸಲಾಗುವುದಂತ ಅಸಮಾಧಾನವನ್ನು ಹೊರಹಾಕಿದ್ರು. ರಾಜ್ಯದ ಕಾಂಗ್ರೆಸ್ ಸರ್ಕಾರ ನಮ್ಮ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ಹಗರಣ ಮಾಡಿ ನಮ್ಮ ಸಮಾಜಕ್ಕೆ ದ್ರೋಹ ಬಗ್ದಿದೆ. ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಮತ್ತು ಮುಖ್ಯಮಂತ್ರಿ. ಮತ್ತು ನಾಗೇಂದ್ರ ಅವರ ರಾಜೀನಾಮೆ ತಗೊಂಡು ಸುಮ್ಮನೆ ಕಣ್ಣೋರ್ಸೋಂಥ ಕೆಲಸ ಆಗ್ತಾ ಇದೆ. ಇದು CBI ತನಿಖೆ ಆಗಬೇಕು. ಅದಕ್ಕೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳನ್ನ ಬಂಧಿಸಬೇಕು. ರಾಜ್ಯ ಸರ್ಕಾರದಲ್ಲಿ ಹಣಕಾಸು ಮುಖ್ಯಮಂತ್ರಿಗಳ ಹಿಡಿತದಲ್ಲಿದೆ. ಅವ್ರ ಗಮನಕ್ಕೆ ಗೊತ್ತಿದ್ದೇ ಈ ಕೆಲಸ ಎಲ್ಲ ನಡೆದಿದೆ. ಅದರಿಂದ ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ, ಸಿದ್ದರಾಮಯ್ಯನವ್ರಿಗೆ ನಾವು ಇವತ್ತು ಪ್ರತಿಭಟನೆ ಮಾಡೋಕ್ಕೋಸ್ಕರ ಜಿಲ್ಲಾಧಿಕಾರಿಗಳ ಕಚೇರಿಗೆ ನಮ್ಮ HD ಕೋಟೆ ತಾಲೂಕಿನಿಂದ ಸುಮಾರು 2,000ಕ್ಕಿಂತ ಹೆಚ್ಚು ಜನ ನಾವು ಪಾಲ್ಗೊಳ್ತಾ ಇದ್ದೀವಿ. ಇವತ್ತು 11 ಗಂಟೆಗೆ ನಮ್ಮ ರಾಜ್ಯ ನಾಯಕರುಗಳು, ಜಿಲ್ಲಾ ನಾಯಕರುಗಳ ಸಮ್ಮುಖದಲ್ಲಿ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಾವು ಯಾರೂ ಸಿದ್ದರಾಮಯ್ಯನವ್ರಿಗೆ ಗ್ಯಾರಂಟಿ ಕೊಡಿ, ನಿಗಮಗಳಲ್ಲಿ ದುಡ್ಡು ತೆಗೆದು ನಮಗೆ ಗ್ಯಾರಂಟಿ ಕೊಡಿ, ಬಸ್ ಫ್ರೀ ಕೊಡಿ ಅಂತ ಯಾರೂ ಅರ್ಜಿ ಹಾಕಿರಲಿಲ್ಲ. ಆದರೆ ಅವರು ಅಧಿಕಾರಕ್ಕೆ ಬರೋಕ್ಕೋಸ್ಕರ ನಮ್ಮ ಜನನೆಲ್ಲರನ್ನ ದಿಕ್ತಪ್ಪಿಸಿ 100 ನಿಗಮಗಳಿದ್ದು ಅದರಲ್ಲಿ ನಮ್ಮ ವಾಲ್ಮೀಕಿ ಅಭಿವೃದ್ಧಿ ನಿಗಮನೇ ಬೇಕಾಗಿರಲಿಲ್ಲ. SC ST ಅಭಿವೃದ್ಧಿ ನಿಗಮಗಳದಲ್ಲೇ ಇವ್ರು ದುಡ್ಡು ತೆಗೆದಿರೋದು. ಹಿಂದೆ ಎಲ್ಲ ದಲಿತ ಇದು SC ಅಭಿವೃದ್ಧಿ ನಿಗಮದ 11,000 ಕೋಟಿ ತೆಗೆದ್ರು. ಇವಾಗ 187 ಕೋಟಿನ ಅದು ತೆಲಂಗಾಣಕ್ಕೆ ಎಣ್ಣೆ ಅಂಗಡಿಗೆ ಮತ್ತು ಒಡವೆ ಅಂಗಡಿಗೆ, ಪೆಟ್ರೋಲ್ ಬಂಕ್ಗೆ ಇಂಥ ಅಕೌಂಟ್ಗಳಿಗೆಲ್ಲ ದುಡ್ಡು ಹಾಕಿ ಅವರು ದುಡ್ಡು ಡ್ರಾ ಮಾಡಿ ತೆಲಂಗಾಣ ಕಾಂಗ್ರೆಸ್ ಸರ್ಕಾರ ತರೋಕ್ಕೋಸ್ಕರ ಎಲೆಕ್ಷನ್ಗೋಸ್ಕರ ನಮ್ಮ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ದುಡ್ಡನ್ನ ದುರುಪಯೋಗ ಮಾಡಿ ಮೋಸ ಮಾಡಿದ್ದಾರೆ. ಇದ್ರ ವಿರುದ್ಧ ನಾವು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ರಾಜ್ಯ ನಾಯಕರು ಮತ್ತು ಜಿಲ್ಲಾ ನಾಯಕರು, ಸಾವಿರಾರು ಜನ ನಮ್ಮ ಕೋಟೆ ತಾಲೂಕಿಂದ ನಮ್ಮ ಸಮಾಜದ ಮುಖಂಡರು, ಪಕ್ಷದ ಮುಖಂಡರು, ಎಲ್ಲ ಸಮಾಜದ ಸಾಮೂಹಿಕವಾಗಿ ಎಲ್ಲ ಸಮಾಜದ ಜಾತ್ಯತೀತವಾಗಿ ಎಲ್ಲರೂ ಇವತ್ತು ನಮಗೆ ಬೆಂಬಲ ಕೊಡ್ತಾ ಇದ್ದಾರೆ. ಅವ್ರಿಗೆಲ್ಲ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ಇವತ್ತು ಹೆಚ್ಚಿನದಾಗಿ ನಾವು ಜಿಲ್ಲಾ ಕಚೇರಿಗೆ ಮುತ್ತಿಗೆ ಹಾಕ್ತಾ ಇದ್ದೀವಿ. ಎಲ್ಲರೂ ಸಹಕರಿಸಬೇಕು. ಶಾಂತಿ ರೀತಿಯಲ್ಲಿ ನಾವು ನ್ಯಾಯ ಕೇಳಬೇಕು. ಅಧಿಕಾರಿ ಏನು ಸಾವಾಗಿದೆ, ಆ ಸಾವಾಗಿರೋ ಅಧಿಕಾರಿನ ಮರ್ಡರ್ ಕೇಸ್ ಅಂತ ಫಿಟ್ ಮಾಡಿ ಅದಕ್ಕೆ ಸಂಬಂಧಪಟ್ಟವ್ರನ್ನ ಮರ್ಡರ್ ಕೇಸ್ಗೆ ಫಿಟ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತೇಳಿ ನಾನು ಈ ನಿಮ್ಮ ಮುಖಾಂತರ ಕೇಳ್ಕೊತಾ ಇದ್ದೀನಿ. 97 ಕೋಟಿ ಏನು ನಮ್ಮ ನಿಗಮದಲ್ಲಿ ಹಗರಣ ಆಗಿದೆ, ಆ ಹಗರಣ ಆಗಿರೋ ದುಡ್ಡು ನಮ್ಮ ತಾಲೂಕಿಗೂ ಬರಬೇಕಾಗಿತ್ತು. ಅದರಲ್ಲಿ ಪಾಲು ಆ ಮೀಸಲಾತಿ ಕ್ಷೇತ್ರ, ಇದು ನಮ್ಮ ಸಮಾಜ ಹೆಚ್ಚಿಗೆ ಇರೋಂಥ ಕ್ಷೇತ್ರ. ಇದಕ್ಕೆ ಕೊಡೋಕ್ಕಾಗ್ದೇನೆ ಇವಾಗ ಆ ಅಭಿವೃದ್ಧಿ ನಿಗಮದಲ್ಲಿ ಹಣನೇ ಇಲ್ಲ. ಇವಾಗೆಲ್ಲ 20 ಕೋಟಿನೋ 30 ಕೋಟಿನೋ ರಿಕವರಿ ಮಾಡಿದ್ದೀವಿ ಅಂತ ಹೇಳ್ತಾವ್ರೆ. ಪೂರ್ತಿ ಇನ್ನೂ ಅವರು ಎಲ್ಲ ಎಣ್ಣೆ ಅಂಗಡಿಲೇ ಇದೆ, ಜನಕ್ಕೆ ಹೊಂಟೋಗಿದೆ ತೆಲಂಗಾಣದಲ್ಲಿ. ಎಲ್ಲಿ ಉಸೂಲಿ ಮಾಡ್ತಾರೆ? ಸುಮ್ಮನೆ ಕಣ್ಣೋರ್ಸೋಕ್ಕೋಸ್ಕರ ನಾಗೇಂದ್ರ ಅವರು ರಾಜೀನಾಮೆ ತೊಗೊಂಡಿದ್ದಾರೆ.